ನಿಮಗೆ ಗೊತ್ತಾ, ನಮ್ಮ ದೇಶದಲ್ಲಿರುವಂಥ ಅಪ್ರಾಕ್ಸಿಮೇಟ್ 2500 ಜನಕ್ಕೆ ಆಗಸ್ಟ್ 18 ಸ್ವತಂತ್ರ ದಿನಾಚರಣೆ ಅಂತ. ಬನ್ನಿ ಏನು ಅಂತ ಹೇಳ್ತೀನಿ. ಆಗಸ್ಟ್ 12 1947 ಇಸ್ವಿಗೆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಡಬೇಕು, ಅಂದರೆ ಆಗಸ್ಟ್ 15 ತಾರೀಕು 3 ದಿನಗಳ ನಂತರ ಸ್ವಾತಂತ್ರ್ಯ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆಗ ಬ್ರಿಟಿಷ್ನ ಅಧಿಕಾರಿ ರಾಡ್ ಕ್ಲಿಫ್ ಅನ್ನೋರು ಭಾರತ, ಈಸ್ಟ್ ಪಾಕಿಸ್ತಾನ ಮತ್ತು ವೆಸ್ಟ್ ಪಾಕಿಸ್ತಾನ ನಡುವೆ ಈ ಬಾರ್ಡ್ರನ್ನ ಬರಿತಾ ಇರ್ತಾರೆ, ಅಂದರೆ ಬಾರ್ಡರ್ ಬರಿತಾ ಇರ್ತಾನೆ ಸಪ್ರೇಟ್ ಮಾಡಬೇಕು ಅಂತ. ಆಗ ರಾಡ್ ಕ್ಲಿಫ್ ಒಂದು ತಪ್ಪನ್ನು ಮಾಡ್ತಾನೆ. ಏನು ಅಂತ ಹೇಳಿದ್ರೆ, ಭಾರತಕ್ಕೆ ಸೇರ್ಬೇಕಾದಂತಹ ರಾದಿಯಾ, ಮಾಲ್ಡಾ ಮತ್ತು ಮುರ್ಸಿದಾಬಾದ್ನ ಈಸ್ಟ್ ಪಾಕಿಸ್ತಾನ ಅಂದರೆ ಬಾಂಗ್ಲಾದೇಶಕ್ಕೆ ಸ್ವಲ್ಪ ಬಿಟ್ಕೊಟ್ಬಿಡ್ತಾನೆ. ಆ ಬಿಟ್ಕೊಟ್ಟಿರೋ ಭಾಗದಲ್ಲೇ ಬರೋದೇ ಸಿಬ್ನಿ ಬಶ್ ವಿಲೇಜ್. ಇಲ್ಲಿ ಮೆಜಾರಿಟಿ ಹಿಂದೂಸ್ಗಳೇ ಇರ್ತಾರೆ. ಸೊ ಅವರಿಗೆ ಈ ವಿಷಯ ಗೊತ್ತಾಗ್ತಿದ್ದಂಗೆ ಪ್ರೊಟೆಸ್ಟ್ ಕೇಳಿತಾರೆ. ಹಾಗೆ ಕಂಟಿನ್ಯೂಸ್ 5 ದಿನ ಪ್ರೊಟೆಸ್ಟ್ ಮಾಡಿದ ನಂತರ ಆಗಸ್ಟ್ 17ನೇ ತಾರೀಕು ಈ ವಿಷಯ ಬ್ರಿಟಿಷ್ ಅಧಿಕಾರಿಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಅವ್ರು ತಕ್ಷಣ ಆ ವಿಲೇಜ್ನ ತೆಗೆದು ನಮ್ಮ ಇಂಡಿಯಾಕ್ಕೆ ಸೇರಿಸ್ತಾರೆ. ಅಂದರೆ ಆಗಸ್ಟ್ 18 1947 ಇಸ್ವಿಲಿ ಅಲ್ಲಿನ ಜನ ಪ್ರಪ್ರಥಮ ಬಾರಿಗೆ ನಮ್ಮ ಇಂಡಿಯಾ ಬಾವುಟನ ಅಲ್ಲಿ ಹಾರಿಸ್ತಾರೆ. ಆವಾಗ ಅವರಿಗೆ ಸ್ವತಂತ್ರ ಸಿಕ್ತು ಅಂತ ಆಯಿತು. ಆದರೆ ಜನ ಈ ವಿಷಯನ ಮರ್ತೋಗಿರ್ತಾರೆ. ಆದರೆ 1991 ಅಂಜನ್ ಸುಪುಲ್ ಅನ್ನೋರಿಗೆ ಈ ವಿಷಯ ಗೊತ್ತಾಗುತ್ತೆ. ಆಗ ಅವರು ಮತ್ತೆ 1991 ಆಗಸ್ಟ್ 18 ಅಂತೂ ಬಂದು ಸ್ವತಂತ್ರ ದಿನಾಚರಣೆನ ಅಲ್ಲಿ ಆಚರಿಸ್ತಾರೆ. ಆವಾಗಲಿಂದ ಇವಾಗಿನವರು ಕೂಡ ಸುಮಾರು 2500 ಜನಗಳು ಅಪ್ರಾಕ್ಸಿಮೇಟ್ ಆಗಿ ಅಲ್ಲಿ ಸ್ವತಂತ್ರ ದಿನಾಚರಣೆನ ಆಗಸ್ಟ್ 18 ಆಚರಿಸ್ತಾ ಇದ್ದಾರೆ. ಮತ್ತು ಇದು ಇಲ್ಲಿಗಲ್ ಅಲ್ಲ, ಲೀಗಲ್ಲೇ. ಈ ಸ್ವಾರಸ್ಯಕರ ಸ್ವಾತಂತ್ರ್ಯ ಕಥೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಇನ್ಕ್ಲೂಡಿಂಗ್ ನನಗೂ ಕೂಡ ತುಂಬ ದಿನ ತನಕ ಗೊತ್ತಿರಲಿಲ್ಲ. ಸೊ ನನಗೆ ಗೊತ್ತಾಗಿರೋಂಥ ವಿಷಯನ ನಿಮಗೆ ಹೇಳಿದ್ದೀನಿ. ನಿಮಗೆ ಗೊತ್ತಾಗಿರೋ ವಿಷಯನ ಇನ್ನೊಬ್ರಿಗೆ ಹೇಳಿ ನಮ್ಮ ಸ್ವತಂತ್ರ ದಿನಾಚರಣೆಯ ಮಹತ್ವವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಂಗೋಸ್ಕರ ಕಾಯ್ತಾ ಇರಿ. ಟಾಟಾ, ಬಾಯ್, ಜೈ ಜೈ ಕನ್ನಡ. ಮತ್ತೆ ಸೈನಿಂಗ್ ಆಫ್ ಕ್ರಿಕೆಟ್ ಅಡಿ ಕನ್ನಡಿಗ. ವಂದೇ ಮಾತರಂ, ವಂದೇ ಮಾತರಂ.